ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಆಡಿದಂತಹ ಮಾತಿಗೆ ಕೆಎನ್ ರಾಜಣ್ಣ ಅವರು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸತೀಶ್ ಹಿರಿಯರು ಹೇಳಿಕೆಯಲ್ಲಿ ತಪ್ಪುಗಳನ್ನು ಹುಡುಕಬಾರದು. ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು. ಡಿಕೆಶಿಯೇ ಪೂರ್ಣ ಪ್ರಮಾಣ ಇದ್ರೆ ಹೈಕಮಾಂಡ್ ಹೇಳಿ. ಲೋಕಸಭೆ ಚುನಾವಣೆ ಬಳಿಕ ಬದಲಾವಣೆ ಆಗಬೇಕು ಅಂತ ಹೈಕಮಾಂಡೇ ಹೇಳಿತ್ತು. ಯಾರಿಗಾದ್ರೂ ಅಧ್ಯಕ್ಷ ಕೊಡ್ಲಿ, ಗೊಂದಲ ನಿವಾರಣೆಯನ್ನು ಹೈಕಮಾಂಡೇ ಮಾಡಬೇಕು ಅಂತ ರಾಜಣ್ಣ ಅವರು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬೆಳಗ್ಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷರಿರ್ತಾರೆ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು. ನಮ್ಮದೇನದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಲೇ ನಮ್ಮದೂ. ಆದರೆ ಅವರೇ ಹೇಳಿರೋದ್ರಿಂದ ಬದಲಾಗ್ತಾರೆ, ನಾವು ಪ್ರಯತ್ನ ಮಾಡೋಣ, ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಹೈಕಮಾಂಡ್ನವರೇ ಸ್ಪಷ್ಟ ಮಾಡಬೇಕಷ್ಟು. ಈಗ ಯಾವುದಾದ್ರೂ ಒಂದು ನಿಗದಿತ ಸಮುದಾಯಕ್ಕೆ ಕೊಡಬೇಕು ಅನ್ನೋದೇನಾರು ಇದೆಯಾ? ಯಾವುದಿಲ್ಲ, ಕಾಂಗ್ರೆಸ್ ಜಾತಿ ಒಂದೇ ಅಷ್ಟೇ ಇರೋದು. ಕಾಂಗ್ರೆಸ್ಸಲ್ಲಿ ಯಾವುದೇ ಜಾತಿಗಳು ಅವು ಇವು ಏನೇ ಹೇಳ್ಕೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷದೇ ಒಂದು ಕಾಂಗ್ರೆಸ್ ಜಾತಿ. ಯಾರಿಗಾರು ಕೊಡಲಿ, ಅದೇನು ಇಂಥ ಪಕ್ಷಕ್ಕೆ ಇಂಥ ಜಾತಿಯವ್ರಿಗೆ ಕೊಡಬೇಕು, ಇಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಬೇಡಿಕೆ ಇಲ್ಲ. ಅಲ್ಲ, ಈಗ ಶಾಸಕರ ಅಭಿಪ್ರಾಯ ಪಡೆದು ಮಾಡಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್. ಈಗ ಅವರ ಅಭಿಪ್ರಾಯಕ್ಕೆ ತಮ್ಮ ಸಹಮತ ಇದೆಯಲ್ಲ ಶಾಸಕರು? ಸತೀಶ್ ಜಾರಕಿಹೊಳಿ